ಸ್ಟೇಷನ್ಸ್ ಇವತ್ತು ನಾಳೆಯಿಂದ ಸ್ಟಾರ್ಟ್ ಮಾಡ್ತೀವಿ. ಸೊ ಇವತ್ತು ಈಗಿದ್ದಂಗೆ ಈ ಸ್ಕೀಮಲ್ಲಿ ಇಷ್ಟೇ ಸೆಂಟರ್ಸ್ ಈಗೇನಿದೆ ಪೌಲ್ಟ್ರಿ ಮತ್ತು KMF ಅವ್ರು ಮಾಡ್ತಿದ್ವಿ, ಅದಕ್ಕೆ ಈಗಿರೋ ಸೆಂಟರ್ಸ್ನೇ. ಬಟ್ ಈಗ ಹೊಸದೇನು ಡಿಫ್ರೆನ್ಸ್ ಪ್ರೈಸ್ ಕೊಡ್ತೀನಿ ಅಂತ ಹೇಳಿದರೆ ಅದು ಮಾರ್ಕೆಟ್ಸ್ನ ಹೆಚ್ಚಿಗೆ ಮಾಡ್ತೀವಿ ಸರ್. ಅರೌಂಡ್ 30 to 40ವರೆಗೂ ಇನ್ಕ್ರೀಸ್ ಮಾಡ್ತೀವಿ ಸರ್. ಇಟ್ ವಿಲ್ ಈಸ್ ದೇರ್ ಇದು. ಮತ್ತು ಇನ್ನೊಂದು, ಯಾರು ಬೇಗ ಮಾರ್ತೀನಿ ಅಂತಿರ್ತಾರೆ ಅವ್ರಿಗೆ ಮಿನಿಮಮ್ 14 ಮಾಯ್ಚರ್ ಇರಬೇಕು. ಅವ್ರು ಹೇಳ್ದಂಗೆ ಟೆಸ್ಟಿಂಗ್ ಕೆನ್ ನಾಟ್ ಬಿ ಎ ಇಂಪಿಡಿಮೆಂಟ್ ಈಗ, ಯಾಕಂದರೆ ಆಲ್ರೆಡಿ ಟೈಮ್ ಆಗಿದೆ, ಮಾಯ್ಚರ್ ಕಮ್ಮಿ ಆಗಿಬಿಟ್ಟಿರುತ್ತೆ. 14 ಅಂತೂ ಖಂಡಿತ ಬರುತ್ತೆ ಸರ್. ಅವೈಜ್ಞಾನಿಕವಾದಂಥ ಖರೀದಿ ಪ್ರಕ್ರಿಯೆ ಈಗೆಲ್ಲೂ ಆಗಿದೆ. ವೆರಿ ಕ್ಲಿಯರ್. ನಮ್ಮ ಸರ್ಕಾರಗಳಿಂದ ಬಿಗ್ ಸ್ಕ್ಯಾಂಡಲ್ ಇಂದಷ್ಟೇ ಇದ್ರೊಳಗೆ ಮತ್ತೆ ಆ ಪಾರ್ಟಿ ಅವ ಈ ಪಾರ್ಟಿ ಅವ ಗ್ಯಾರಂಟಿ ಆಗ್ತದೆ. ಇವತ್ತು ಬರೆದಿದೆ. ಆ ಕಾರಣಕ್ಕಾಗಿ ಈಗ ಮೊದಲೇನೋ ರಿಜಿಸ್ಟ್ರೇಷನ್ ಮಾಡ್ಯಾರ, ಕೊಡ್ತೇವೆ ಒಂದು ಬಿಡಿ ಪ್ಯಾಟಾಗಿ ನಾನು ಮಾರಿನ ಅಂತ ಹೇಳ್ತೇನೆ. ನೋಡ್ಬಿಟ್ಟಾರ ವಾಟ್ ವಿಲ್ ಡೂ ದಟ್ ಟೈಮ್. ನಾನು ಮಾರಿನ ಅಂತೇಳಿ, ನೀವು ಮಾರಿನ ಅಂತೇಳಿ. ಮತ್ತು ಪ್ರತಿ ಸರಿ ಸರ್ಕಾರಗಳು ಆವರ್ತಕ ನಿಧಿಯನ್ನು ಉಪಯೋಗ ಮಾಡ್ತಿದ್ವು. ಈ ಸರ್ಕಾರ ಆವರ್ತಕ ನಿಧಿಯನ್ನು ಉಪಯೋಗ ಮಾಡಲಿಲ್ಲ. ಆ ಕಾರಣಕ್ಕಾಗಿ ಸ್ವಲ್ಪ ಮೇನ್ ಸ್ಟ್ರೀಮ್ ತಗೊಂಡು ಅಟ್ಲೀಸ್ಟ್ ರೈತರ ಎಲ್ಲ ಬೆಳೆಗಳು ಯಾವ ಸರ್ಕಾರಕ್ಕೂ ಬೆಂಬಲ ಬೆಲೆಗಳು ತೊಗೊಳಕ್ಕಾಗೋದಿಲ್ಲ. 50% ಅವರು ತಗೊಳ್ಳುವಂಥ ರೀತಿಯಲ್ಲಿ ಮತ್ತೊಮ್ಮೆ ವಿಸ್ತೃತವಾದಂಥ ಚರ್ಚೆಯನ್ನು ಮಾಡಲಿ ಅನ್ನುವಂಥ ಮಾತನ್ನು ನಾನು ಹೇಳ್ತೇನೆ. ನಿಮ್ಮ 250 ರೂಪಾಯಿ ಸ್ಕೀಮ್ ರೈತರ ಇದು ರಾಜ್ಯದಲ್ಲಿ ಮತ್ತೊಂದು ದೊಡ್ಡ ಸ್ಕ್ಯಾಂಡಲ್ ಆಗುವಂಥ ಎಲ್ಲ ಸಂದರ್ಭಗಳು ಅದಾವು. ರೈತರಿಗೆ ಮುಟ್ಲಿ, ನಮಗೇನು ಸಂತೋಷ ಇದೆ. ಆದರೆ ನಿಜವಾದ ರೈತರಿಗೆ ಮುಟ್ಟಬೇಕು. ಎಂದು ಗದಗ APMC ಒಳಗೆ ಉಳ್ಳಾಗಡ್ಡಿ ಮಾರಿದ್ರು. ಈ ಗುಡೌನ್ ತೆಗೆದು ಆ ಗುಡೌನ್ಗೆ ಹಾಕೋದು, ಆ ಗುಡೌನ್ ತೆಗೆದು ಈ ಗುಡೌನ್ಗೆ ಹಾಕೋದು. ಅವ 1,000 ಉಳ್ಳಾಗಡ್ಡಿ ಪೀಸಿನ 10,000 ಉಳ್ಳಾಗಡ್ಡಿ ಆದವು. ಆ ರೀತಿ ಆಗಬಾರ್ದು ಅನ್ನುವಂಥ ನನ್ನ ಮನವಿ. ಆ ಕಾರಣಕ್ಕಾಗಿ ತಾವು ಸರ್ಕಾರದ ಮೇಲೆ ಮನವಿ ಮಾಡಿಕೊಂಡು ರೈತರ ಪರವಾಗಿ ಸಾಕಷ್ಟು ಶ್ರಮ ವಹಿಸೋದಕ್ಕೆ ಅಭಿನಂದನೆ ಸಲ್ಲಿಸ್ತೇನೆ. ಆದರೆ ಈ ದುಡ್ಡು ನೇರವಾಗಿ ರೈತರಿಗೆ ಮುಟ್ಟುವಲ್ಲಿ ತಾವು ಕಾಳಜಿ ವಹಿಸಬೇಕಂತ ನಾನು ಹೇಳ್ಬೋದು. ಆ ವ್ಯತ್ಯಾಸ ದುಡ್ಡು DBT ಮುಖಾಂತರ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕಂತಂದ್ರೆ ರಿಜಿಸ್ಟ್ರೇಷನ್ ಇವತ್ತು ಸಂಜೆ ನಾಳೆ ಬೆಳಗ್ಗೆಯಿಂದ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಮಾಡೋದು. ಇಲ್ಲೇ ಉಳ್ಕೊಂಡ್ರೆ ಇಲ್ಲಿ ಹಂತವಾಗಿ ತೊಗೊಳ್ತೀವಿ, ಇಲ್ಲೂ ತೊಗೊಳ್ತೀವಿ. ಸೊ ಆ ರೀತಿಯಾಗಿ ತೊಗೊಂಡ್ರೆ ಮಾರ್ಕೆಟ್ ಇಂಟರ್ವೆನ್ಷನ್ ದುಡ್ಡು, ಮಿಕ್ಕಿದ ಮಾರಾಟ ದುಡ್ಡು ಅಲ್ಲೇ ಬರುತ್ತೆ ನಿಮಗೆ. ನನಗೆ 2,400 ಏನಿದೆ ಅದರಲ್ಲಿ ಇರ್ತಾರೆ ಅವರು ಹೇಳ್ತಾರೆ. ಸೊ ಅದ್ರ ಮಾರ್ಕೆಟ್ ಇಂಟರ್ವೆನ್ಷನ್ 250 ರೂಪೀಸ್ ಪರ್ ಮೆಟ್ರಿಕ್ ಕೊಡ್ತಾರೆ. ಕೈ ಹಾಕಿಲ್ಲ. ತಗೊಳ್ಳದೆ ಹೋದ್ರೆ ಇನ್ನು ಉಳಿದ 30ನ್ನ ನಮ್ಮಲ್ಲೇ ತಗೋಬೇಕಂತ ಹೇಳಿದ್ದಾರೆ. ಅದಕ್ಕೆ ಅವರೇ ತಗೊಳ್ಳೋದಕ್ಕೆ ಒತ್ತಾಯ ಆಗ್ತದೆ. ಕೇಂದ್ರಗಳು ಮಾಡದೇ ಇರೋದು ಭಾಳಷ್ಟು ಸಮಸ್ಯೆಗಳು ಬಂದಿದ್ದಾವೆ ಸರ್. ಒಂದು 5 ದಿನ ಗಾಡಿಯಲ್ಲಿ ಇಟ್ಕೊಂಡು ಕಾಯಬೇಕು, ಹಗಲಿ ರಾತ್ರಿ ಕಾಯಬೇಕು. ಸರಿಯಾದ ಒಂದು ದಿನಾಂಕವನ್ನು ನಿಗದಿಪಡಿಸಿದ್ರೆ ಬಹುತೇಕ ಅದು ಸಮಸ್ಯೆ ಆಗೋಲ್ಲ. ಒಂದು ಕಡೆ ಅಲ್ಲಿ ದುಡ್ಡು ಖರ್ಚು ಮಾಡಬೇಕು, ಇನ್ನೊಂದು ಕಡೆ ಅಲ್ಲಿ ಎಕ್ಸ್ಟ್ರಾ ಅವ್ರಿಗೆ ಏನು ಲೇಬರ್ಸ್ಗಳಿಗೆ ಅಥವಾ ಏನು ಹಮಾಲಿಗಳಿಗೆ ಎಕ್ಸ್ಟ್ರಾ ದುಡ್ಡು ಕೊಡಬೇಕು. ಈ ಥರದ ಒಂದಿಷ್ಟು ಸಮಸ್ಯೆಗಳು ಕಾಡ್ತಾ ಇದ್ದಾವೆ. ಎರಡನೇದು, ಈಗಾಗಲೇ ಈ 2 ತಿಂಗಳಿಂದ ಕಾಯ್ತಾ ಇದ್ದೀವಿ. ಅದರ ಮಾಯಿಶ್ಚರ್ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಈಗ ಅಲ್ಲಿ ಹೋದ ತಕ್ಷಣ ಅವ್ರು ಗ್ರೇಡರ್ ಬಂದಾಗ ಅದನ್ನು ಕೆಲವರು ತಗೊಳ್ತಾರೆ, ಕೆಲವರು ಗ್ರೇಡರ್ನ ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಇದನ್ನು ಸ್ವಲ್ಪ ಸರ್ಕಾರದ ಗಮನಕ್ಕೆ ಹೆಚ್ಚಿನ ಒಂದು ಒತ್ತಡ ಮಾಡಿ ಈಗ ನಾವಾಗೇ ರೈತರು ಕಾಯಕ್ಕೆ ಹಚ್ಚಿದ್ದೀವಿ. ಯಾಕಂತಂದರೆ ಈಗ ಖರೀದಿ ಕೇಂದ್ರ ಪ್ರಾರಂಭ ಆಗಿದೆ, 2 ತಿಂಗಳ ಕಾಯ್ದಿದ್ದಾರೆ. ಕಾದ ಮೇಲೆ ಅದು ಮಾಯಿಶ್ಚರ್ ಉಳಿಲಿಕ್ಕೆ ಸಾಧ್ಯನಾ? ಆಮೇಲೆ ನೋಡ್ತೀವಿ ಅಂತ ಹೇಳಿಬಿಟ್ರೆ ಬಹುತೇಕ ರೈತರು ನಿರಾಳಾಗ್ತಾರೆ. ಇದು ಕೊಟ್ಟು ಕೊಡಾಡುವಂಥ ಪರಿಸ್ಥಿತಿ ಸಂಕಟ ಕಾಡ್ತಾ ಇದೆ. ಹಾಗಾಗಿ ರೈತರು ಆತಂಕದಲ್ಲಿದ್ದಾರೆ ಸರ್. ಭಾಳಷ್ಟು ಜನ ಏನಾದರೂ ಬಂದಿದೆ. ನಾವು ಸುಮಾರು ಅದೇ ಬಾಗಿ ಕೊಡುವಂಥ ಪರಿಸ್ಥಿತಿ ಜಾಸ್ತಿ ಆಗ್ತಾ ಇದೆ. ಸ್ವಲ್ಪ ಒಳ್ಳೇದು ಮಾಡಿದ್ರೆ ಅನುಕೂಲ ಆಗುತ್ತೆ. ಎರಡನೇದು, ಟಾರ್ಗೆಟ್ ಕೂಡ ಜಾಸ್ತಿ ಆಗಬೇಕು. ನಮ್ಮ ಜಿಲ್ಲೆಯಲ್ಲಿ ಜಾಸ್ತಿ ಜನ ಕೊಡ್ಲಿಕ್ಕೆ ಮುಂದೆ ಬಂದಿದ್ದಾರೆ. ಟಾರ್ಗೆಟ್ ಕೊಡದೇ ಇರೋದ್ರಿಂದ ದಿನಕ್ಕೆ 100 ಟನ್ನು 200 ಟನ್ ತೊಗೊಂಡು ಹೋದರೆ ಎಲ್ಲಿ ಹೋಗಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಒಂದೊಂದು ಕೇಂದ್ರದಲ್ಲಿ ತೆಗೆದುಕೊಟ್ರೆ ಎವರೇಜ್ ಆಗಿ 200ರಿಂದ 300 ಟನ್ನು ಮಾತ್ರ ಹೋಗ್ತಾ ಇದೆ. ಹಾಗಾಗಿ ಇದು ನಮ್ಮ 10 ಲಕ್ಷ ಮೆಟ್ರಿಕ್ ಟನ್ನು ಮತ್ತು 54 ಲಕ್ಷ ಮೆಟ್ರಿಕ್ ಟನ್ನಿಗೆ ನೋಡಿದರೆ ಇನ್ನೂ ಒಂದು ವರ್ಷ ಹೋದರೂ ಕೂಡ ಖರೀದಿ ಆಗುವಂಥ ದಿನಮಾನಗಳು ಬರಲ್ಲ ಅಂತಕ್ಕಂಥದ್ದು. ಹಾಗಾಗಿ ಮಾಜಿ ಸಚಿವರಾದಂಥ ಅಭಿನಂದನೆ ಎಲ್ಲ ಜಿಲ್ಲಾಡಳಿತಕ್ಕೂ ಅಭಿನಂದನೆ. ನೀವು ಭಾಳಷ್ಟು 50,000 ಮೆಟ್ರಿಕ್ ಟನ್ ಓಪನ್ ಮಾರ್ಕೆಟಲ್ಲಿ APMCಲಿ ಖರೀದಿ ಮಾಡಿದ್ದೀವಿ. ನಾವು ಖರೀದಿ ಇಲ್ಲಿವರೆಗೂ ಮಾಡಿರೋದು 38,000 ಮೆಟ್ರಿಕ್ ಟನ್ ಖರೀದಿ ಮಾಡಿದ್ದೀವಿ. ನಾವು ಏನು ಈ ವ್ಯವಸ್ಥೆ ಈಗಲೂ ಖರೀದಿ ಮಾಡಿದ್ದೀವಿ. ಈಗ ಅವ್ರು ಹೇಳ್ತಿರೋದ್ರಲ್ಲಿ ನಾವು ಬರೀ ಜಿಲ್ಲಾ ಹೆಡ್ ಕ್ವಾರ್ಟರ್ಸಲ್ಲಿ ಮಾತ್ರ ಖರೀದಿ ಮಾಡ್ತೀವಿ.
ಬೇರೆ ಕಡೆ ಫ್ಯಾಕ್ಸ್ ಮಾಡಿಲ್ಲ. ಯಾಕಂದರೆ ನನಗೆ ಆ ಕಂಪ್ನಿಯವ್ರು ಬರಬೇಕು, ಅವ್ರು ಗ್ರೇಡರ್ಸ್ ಹಾಕ್ಬಿಟ್ಟು ನಾನು ಒಂದೇ ಕಂಪ್ನಿದು ಮಲ್ಟಿಪಲ್ ಕಡೆ ಮಾಡ್ತೀನಿ, ನಾವು ಎರಡೆರಡು ಗ್ರೇಡರ್ ಕಳಿಸ್ಬೇಕು. ಅದೆಲ್ಲ ಸಮಸ್ಯೆಗಳಿಲ್ಲ. ಒಂದು ಕಡೆ ಅವ್ನು ಗ್ರೇಡರ್ ಬರಲಿಲ್ಲ ಅಂದರೆ ಅವ್ರು ಹೇಳಿದಾಗೆ ರೈತರು ಬಂದು ನಿಂತಿರ್ತಾರೆ ನನ್ನ ಬಾಗಿಲಲ್ಲಿ, ಗ್ರೇಡರ್ ಬಂದಿಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇವ್ರು ಗೊತ್ತಾಗಲ್ಲ, ಇವ್ರು ನಾವು ಬಂದಿದ್ದೀವಿ, ನನ್ನ ನಿಲ್ಲಿಸಿದ್ದೀವಿ ಅಂತ. ನಾವು ಅದಕ್ಕೆ ಏನು ಮಾಡಿದ್ವಿ, ಪಾಡಿ ಮೇಲೆ ಇವತ್ತು ಎಷ್ಟು ಜನ ತೊಗೊಂಡು ಲಿಸ್ಟ್ ಹಾಕಿ ಅವ್ರು ಮಾತ್ರ ತೊಗೊಳ್ರಿ, ಮಿಕ್ತವ್ರನ್ನ ಸುಮ್ಮನೆ ಬರೋ ಮಾಡಬೇಡ್ರಿ ಅಂತ ಹೇಳಿ ಅದನ್ನೆಲ್ಲ ಮಾಡ್ತೀವಿ. ಅದನ್ನು ವಿಚಾರಣೆ ಮಾಡಿ ಅನಧಿಕೃತವಾಗಿದ್ದರೆ ಅದು ಸ್ಟಾಪ್ ಮಾಡಿ. ಓಕೆ. ಈಗ ನೀವು ಅಲ್ಲಿ ನಾವು ಹಿಂದೆ ನೀವು ತಾವು ಬಂದಾಗ ಸಾಹೇಬ್ರ ಅದನ್ನು ನೋಟಿಸ್ ಬೋರ್ಡ್ಗೆ ಹಚ್ಚಿ ದಿನನಿತ್ಯ ಎಷ್ಟು ಮಾಲ್ ತೂಕ ಮಾಡಿ ರೈತರು ತೊಗೊಂತಾರ, ನೀವು ಅಧಿಕಾರಿಗಳನ್ನ ನೇಮಿಸ್ರಿ ಅಂದಿರಿ. ಆ ಪ್ರಕಾರ ಈಗ ಸಾಹೇಬ್ರು ಹೇಳಿದಂಗೆ ನೀವು ಅಧಿಕಾರಿಗಳನ್ನ ಅಲ್ಲಿ ನೇಮಿಸಿದ್ರೆ ಭಾಳ ಒಳ್ಳೇದ್ರಿ. ಆನಂತರ ಅದ್ರ ಜೊತೆಗೆ ರೀ ಈಗ ರೈತರು 10-12 ದಿನಗಳಿಂದ ನಿಂತಾರಲ್ರಿ, ಅದು ಒಂದು ರೀ. ಆನಂತರ ಇಲ್ಲಿಂದ 12ನೇ ತಾರೀಕಿನಿಂದ ತೂಕ ಮಾಡಿ ಇಲ್ಲಿ ಮಟನೂ ಮಾಲ್ ತೊಗೊಂಡಾರ್ರಿ, ಅದು ನಮ್ಮ ಮಾಹಿತಿ ಕೊಡ್ತಾಯಿಲ್ಲ. ಅದನ್ನು ತಾವರ ತರಿಸ್ಕೊರಿ ಮಾಹಿತಿ, ಎಷ್ಟು ಕ್ವಿಂಟಲ್ ನಮ್ಮ ಸೊಸೈಟಿಯಿಂದ ಹೋಗೈತೆ ಅನ್ನೋದು ಮಾಹಿತಿ ಬೇಕು ರೀ. ಆನಂತರ ಬೇರೆ ತಾಲೂಕಿನಿಂದ ಬಂದು ಮತ್ತೆ ಅಲ್ಲಿ ಹಾಕೋಂಥ ವ್ಯವಸ್ಥೆ ಆತಂದ್ರೆ ನಮ್ಮಲ್ಲಿ ಬೆಳೆದಂಥ ರೈತರ ಅನ್ಯಾಯ ಆಕೈತೆ ಅದು. ಅದ್ರ ಜೊತೆಗೆ ರೀ ಸರ್, ಅದ್ರ ಜೊತೆಗೆ ಸರ ಈಗ ಪೋಲ್ಟ್ರಿಯವರು ಹೇಳ್ತಾರೆ ಸರ್, ಕ್ವಾಲಿಟಿ ಇದ್ರೆ ಅಷ್ಟೇ ಮೇಂಟೈನ್ ಮಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ನಮ್ಮದು ಒಂದು ಉದ್ದೇಶ ರೀ, ಎಲ್ಲ ರೈತರ ಮಾಲನ್ನು ಸಾರಾಸಗಟ ತೊಗೊಂತಾರೆ ರೀ. ಯಾಕ್ನಾಲ್ ಕಂಪ್ನಿಗೆ ನೀವು ಸರ್ಕಾರ ಜೊತೆ ಚರ್ಚೆ ಮಾಡಿ ಅದನ್ನು ಸಾರಾಸಗಟ ಎಲ್ಲ ಮಾಲನ್ನು ತೊಗೊಳ್ಳೋಂಥ ಒಂದು ವ್ಯವಸ್ಥೆ ಮಾಡಿದ್ರೆ ಅನುಕೂಲ ಆಗ್ತದೆ. ಸೊಸೈಟಿದಲ್ಲಿ ರೀ 8 ರೂಪಾಯಿ ಹಮಾಲಿದು ಸೊಸೈಟಿ ಪರವಾಗಿ ಕೊಡ್ತಾರೆ, ಇನ್ನು 5 ರೂಪಾಯಿ ರೈತರ ಕಡೆ ಇಸ್ಕೊಳಕತ್ತಾರೆ. ಅದನ್ನು 5 ರೂಪಾಯಿನ ಸರ್ಕಾರ ನೀವು ಸಣ್ಣ ಪುಟ್ಟ ರೈತ ಸಂಘದವ್ರು ನೀವು ಅದನ್ನ ಮ್ಯಾನೇಜ್ ಮಾಡ್ಬೇಕು. ಫೀಲ್ಡ್ ಇಳಿದ ಈಗ ನೀವು ಹೆಂಗೆ ಫೀಲ್ಡ್ ಇಳಿದು ಹೆಂಗೆ ಖರೀದಿ ಪ್ರಾರಂಭ ಮಾಡಿರಿ, ಈಗ ಫೀಲ್ಡ್ ಇಳಿದ ಖರೀದಿ ಕೇಂದ್ರಕ್ಕೂ ನಿಂದಿರ್ಬೇಕಲ್ಲಿ, 5 ರೂಪಾಯಿ ಅಂದ್ರೆ ಸರಿಯಾಗುತ್ತೆ.